ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಫುಲ್ ಮೂವಿನೇ ಚೆನ್ನಾಗಿದೆ ಸರ್. ಸ್ಟೋರಿ ಡಿಫ್ರೆಂಟ್ ಆಗಿದೆ. ಲವ್ ಸ್ಟೋರಿ ಎಲ್ಲ ಥರ ಬೇರೆ ನೋಡಿದ್ವಿ, ಇದು ಡಿಫ್ರೆಂಟ್ ಆಗಿದೆ. ನೈಸ್ ಮೂವಿ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ. ಸಿನಿಮಾದಲ್ಲಿ ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ. ಸೊ ಎಮೋಷನಲ್ ಇದೆ. ಆಮೇಲೆ ಒಂದು ಹುಡುಗಿನ ಇಷ್ಟು ಡೀಪ್ ಆಗಿ ಲವ್ ಮಾಡಿ ಅದನ್ನೇ ಕ್ಯಾರಿ ಮಾಡೋದು ತುಂಬಾ ಚೆನ್ನಾಗಿದೆ. ಎಲ್ಲ ನೋಡ್ಬೋದು. ಚೆನ್ನಾಗಿತ್ತು. ಇಂಟರ್ವಲ್ ನಂತರ ಇಷ್ಟ ಆಯ್ತು. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಬಾಡಿಗೆ ತಾಯಿ ಬಗ್ಗೆ ಸ್ವಲ್ಪ ಸೆಂಟಿಮೆಂಟಲ್ ಆಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಪ್ರೀತಿ ಬಗ್ಗೆ. ಒಂಥರ ಚೆನ್ನಾಗಿದೆ ಸಿನಿಮಾ. ಲವ್ ಸ್ಟೋರಿನೇ ಹೈಲೈಟ್. ಲವ್ ಸ್ಟೋರಿನ ಹೈಲೈಟ್. ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿ ಇದು. ಅಂದರೆ ಕಾಮನ್ ಲವ್ ಸ್ಟೋರಿ ಥರ ಇಲ್ಲ, ಸಮಥಿಂಗ್ ಡಿಫ್ರೆಂಟ್ ಲವ್ ಸ್ಟೋರಿ ಥರ ಇದೆ. ಚೆನ್ನಾಗಿದೆ. ಫ್ಯಾಮಿಲಿ ನೋಡೋಂಥ ಸಿನಿಮಾ, ಫ್ಯಾಮಿಲಿ ನೋಡೋಂಥ. ಥ್ಯಾಂಕ್ ಯು. ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡೋಂಥ ಪಿಕ್ಚರು. ಎಲ್ಲ ಒಂದ್ಸತಿ ಬಂದು ನೋಡ್ಬೇಕು. ಹೊಸದಾಗಿದೆ. ಹೊಸಬ್ರಿಗೆ ಒಳ್ಳೆ ಚೆನ್ನಾಗಿದೆ, ಗ್ರೋತ್ ಚೆನ್ನಾಗಿದೆ ಅಂತ ಅನಿಸ್ತು. ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು. ಕಾನ್ಸೆಪ್ಟ್ ಸರೈಟಿ ಮದರ್ ಯಾವ ತರ ಅಂತಂದು ಮತ್ತೆ ಅವರೆಲ್ಲ ಒಂದಾಗೋದು ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರ ಪಾತ್ರಗಳು ಚೆನ್ನಾಗಿದೆ. ಸಿರುಂಡೆ ರಘು ಮತ್ತೆ ನಾಯಕ ನಟರ ಹೆಸರು ಗೊತ್ತಿಲ್ಲ ನನಗೆ, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮೂವಿ ನಾವು ಬೇಜಾರಾಗೋದಿಲ್ಲ. ಎಲ್ಲ ಪ್ರೇಕ್ಷಕರು ನೋಡ್ಬೋದು. ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ನಿಮಗೆ? ಏನ್ ಇಷ್ಟ ಆಯ್ತು? ಲಾಸ್ಟ್ ಅಲ್ಲಿ ಇದೆಯಲ್ಲ, ಅದು ಚೆನ್ನಾಗಿದೆ सर इंगे फिल्म सर 5 स्टार मूवी है ये, फैमिली एंटरटेनमेंट मूवी. आई एंजॉयड फ्रॉम द बिगिनिंग टू द टिल एट द एंड. देयर इज नो बोरिंग, नथिंग. इट इज रियली एंटरटेन. इट्स अ गुड मूवी. आई कैन गिव 5 स्टार. थैंक यू सर. ಮಾತಾಡಿ. ಏನು ಇಷ್ಟ ಆಯ್ತು? ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಹೊಸ ಕಾನ್ಸೆಪ್ಟ್ ಚೆನ್ನಾಗಿದೆ. ಸರೋಗೆಸಿ ಕಾನ್ಸೆಪ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಹೀರೋ ಇಷ್ಟ ಆದ್ರು. ಎಲ್ಲ ಲುಕ್ಕಲ್ಲೂ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದ್ದಾರೆ. ಥ್ಯಾಂಕ್ ಯು. ಯಾವುದು ಚಿಕ್ಕಮಂಗ್ಳೂರ್ ಕಡೆನ ಊಟಿನ ಮಡಿಕೇರಿ ತರದ್ದು ಸೀನರಿ ಅಂತೂ ತುಂಬಾ ತುಂಬಾ ಚೆನ್ನಾಗಿದೆ. ಅದು ಇದು ಸಮುದ್ರ. ಸರ್ ನಾನು ಟೀಮ್ ಇಂದ ಆಕ್ಚುಲಿ ಭವ್ಯ ಅಂತ ಇವಾಗ ಅಸಿಸ್ಟೆಂಟ್ ಡೈರೆಕ್ಟರು. ಕೆಲವೊಂದು ಕ್ಯಾರೆಕ್ಟರ್ಸ್ ಕೂಡ ಮಾಡಿದ್ದೀನಿ ನಾನು ಇದರಲ್ಲಿ. ಆ್ಯಂಡ್ ಎಲ್ಲ ವರ್ಗದ ಜನನು ಇದನ್ನು ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಮೂಲಕ. ಎಸ್ಪೆಷಲಿ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಇದೆ. ಎಲ್ಲ ಪ್ರೇಮಿಗಳು ಬಂದು ಈ ಮೂವಿನ ನೋಡಬೇಕು. ಇದೊಂದು ಡಿಫ್ರೆಂಟ್ ಫೀಲಿಂಗು. ಒಂದು ಪ್ರೀತಿಗೆ ಏನು ಬೆಲೆ ಅನ್ನೋದನ್ನ ಎತ್ತಿ ಹಿಡಿದು ತೋರಿಸೋವಂಥ ಸಿನಿಮಾ. ದಯವಿಟ್ಟು ಬಂದು ನಿಮ್ಮ ಹತ್ತಿರ ಚಿತ್ರಮಂದಿರಗಳನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ, ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಯಾಕೆಂದ್ರೆ ಸಿನಿಮಾ ನಾವು ನೋಡಿದಾಗ ನಮಗೆ ಒಂಥರ ಹೊಸದಾಗಿ ಅನ್ಸೋದೇ ಇಲ್ಲ. ಎಲ್ಲ ಆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಅದ್ರಲ್ಲಿ ನಾನು ಒಬ್ಬ ತಂದೆ ಪಾತ್ರ ಮಾಡಿದ್ದೀನಿ, ಮೊದಲನೇ ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ. ನಿಜವಾಗ್ಲೂ ಒಳ್ಳೆ ಪರಿಸರದಲ್ಲಿ ಮತ್ತೆ ಒಳ್ಳೆ ತಾರಾಂಗಣದಲ್ಲಿ ಇದೆಲ್ಲ ಚೆನ್ನಾಗಿ ಚಿತ್ರ ಮೂಡಿ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಮರಳಿ ಮನಸ್ಸಾಗಿದೆ. ಇಷ್ಟ ಆಯ್ತು. ತುಂಬಾ ಕಲರ್ಫುಲ್ ಆಗಿದೆ. ಒಂಥರ ಮನಸ್ಸುಗಳ ಭಾವನೆಗಳನ್ನ ತೋರಿಸುವಂತ ಚಿತ್ರ. ಅದರಲ್ಲೂ ಸರೋಗಸಿ ಬಗ್ಗೆನೂ ಎಲ್ಲ ಹೇಳಿದ್ದಾರೆ. ಅದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ನೈಸ್ ಮೂವಿ, ಫ್ಯಾಮಿಲಿ ಮೂವಿ. ಮರಳಿ ಮನಸ್ಸಾಗಿದೆ ಅನ್ನೋ ಚಲನಚಿತ್ರ ಇದೀಗ ನೋಡ್ಕೊಂಡು ಬಂದಿದ್ದೀವಿ. ನನ್ನ ಹೆಸರು ಪ್ರವೀಣಾ ಕುಲಕರ್ಣಿ ಅಂತ. ನಾನು ಒಬ್ಬ ನಿರ್ಮಾಪಕಿ, ಚಲನಚಿತ್ರ ನಿರ್ಮಾಪಕಿ. ನಾಗರಾಜ್ ಅವರು ಒಳ್ಳೆ ವಿಭಿನ್ನವಾದಂತ ಒಂದು ಸ್ಟೋರಿ ಬಿಲ್ಡಪ್ ಮಾಡಿ ಈ ಒಂದು ಚಲನಚಿತ್ರ ಹೊರಗೆ ತಂದಿದ್ದಾರೆ. ಅರ್ಜುನ್ ವೇದಾಂತು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಒಂದು ವಿಭಿನ್ನ ಪ್ರಯತ್ನ. ಸ್ಟೋರಿ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಎಲ್ಲರೂ ಒಂದ್ಸರಿ ಬಂದು ನೋಡ್ಬೇಕು. ವೆರಿ ಎಮೋಷನಲ್. ಒಂಥರ ಪ್ರೀತಿಗೆ ಒಂದು ಕಮಿಟ್ಮೆಂಟ್ ಒತ್ತು ಕೊಡುವಂತ ಒಂದು ಕತೆ ಇದೆ. ಎಲ್ಲರೂ ಬಂದು ದಯವಿಟ್ಟು ನೋಡಿ. ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು.